ಹಲೋ ಎವ್ರಿವನ್, ಗುಡ್ ಈವ್ನಿಂಗ್. ವೆಲ್ಕಮ್ ಟು ಡಿಪ್ಲೊಮ್ಯಾಕ್ಸ್ ಅಕಾಡೆಮಿ. ಈ ವಿಡಿಯೋದಲ್ಲಿ ಡಿಪ್ಲೊಮ್ಯಾಕ್ಸ್ ಇನ್ಫಿನಿಟಿ ಪೇರೆಂಟ್ ಅಕೌಂಟ್ ಹೇಗೆ ಕ್ರಿಯೇಟ್ ಮಾಡೋದು, ಅದರ ಜೊತೆಗೆ ನಿಮ್ಮ ಒಂದು ಸ್ಟೂಡೆಂಟ್ನ ಯಾವ ರೀತಿ ಮಾನಿಟರ್ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ಈ ವಿಡಿಯೋದಲ್ಲಿ ನೋಡೋಣ. ಡಿಪ್ಲೊಮ್ಯಾಕ್ಸ್ ಪೇರೆಂಟ್ ಮೊಬೈಲ್ ಆ್ಯಪ್ ಅಥವಾ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಟೈಮ್ ಓಪನ್ ಮಾಡಿದಾಗ ನಿಮಗೆ ಒಂದು ಲಾಗಿನ್ ಸ್ಕ್ರೀನ್ ಕಾಣಿಸುತ್ತೆ. ಮೊದಲು ನೀವು ಲಾಗಿನ್ ಆಗಬೇಕಾಗತ್ತೆ. ಲಾಗಿನ್ ಆಗೋದು ಜಸ್ಟ್ ವೆರಿ ಸಿಂಪಲ್, ಓಕೆನಾ. ಐ ಡಿ ನೆನ್ಪಿಟ್ಕೋಬೇಕು, ಪಾಸ್ವರ್ಡ್ ನೆನ್ಪಿಟ್ಕೋಬೇಕು, ಪಾಸ್ವರ್ಡ್ ಮರ್ತೋಯ್ತು ಗೊತ್ತಿಲ್ಲ, ಆ ಥರ ಟೆನ್ಷನ್ ಏನೂ ಇಲ್ಲ. ಜಸ್ಟ್ ಇಲ್ಲಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಒಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನಿಮ್ಮ ಜಿಮೇಲ್ ಅಕೌಂಟ್ನ ಮುಖಾಂತರ ಲಾಗಿನ್ ಆಗುತ್ತೆ. ಒನ್ಸ್ ಲಾಗಿನ್ ಕಂಪ್ಲೀಟ್ ಆದಮೇಲೆ ನಿಮ್ಮ ಚೈಲ್ಡ್ ಜೊತೆ ನಿಮ್ಮ ಅಕೌಂಟ್ನ ಲಿಂಕ್ ಮಾಡಬೇಕಾಗತ್ತೆ. ಸೊ ಅದು ಅಷ್ಟೇ, ಜಸ್ಟ್ ಎರಡು ಸ್ಟೆಪ್ಪಲ್ಲಿ ಅಕೌಂಟ್ ಲಿಂಕಿಂಗ್ ಕಂಪ್ಲೀಟ್ ಆಗುತ್ತೆ. ಮೊದಲನೇದಾಗಿ ನಿಮ್ಮ ನೇಮ್ ಏನಿರುತ್ತೆ ಅದನ್ನು ಟೈಪ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅನ್ನೋ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಮೊಬೈಲ್ ನಂಬರ್ನ ಟೈಪ್ ಮಾಡಬೇಕಾಗತ್ತೆ. ನನ್ನ ಮೊಬೈಲ್ ನಂಬರ್ ಟೈಪ್ ಮಾಡಿದ ನಂತರ ಇಲ್ಲಿ ಸೆಟಪ್ ಅಕೌಂಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮತ್ತು ನಿಮ್ಮ ಮಗನ ಅಕೌಂಟ್ ಲಿಂಕ್ ಆಗುತ್ತೆ. ಅಕೌಂಟ್ ಸೆಟಪ್ ಆದಮೇಲೆ ನಿಮಗೆ ಈ ರೀತಿ ಸ್ಕ್ರೀನ್ ಕಾಣಿಸುತ್ತೆ. ಸೊ ಈಗ ನೀವು ನಿಮ್ಮ ಮಗ ಅಥವಾ ಮಗಳ ಕಂಪ್ಲೀಟ್ ಪರ್ಫಾರ್ಮೆನ್ಸ್ನ ಮಾನಿಟರ್ ಮಾಡ್ಬೋದು. ಇಲ್ಲಿ ನೋಡ್ಬೋದು ನಿಮ್ಮ ಸ್ಟೂಡೆಂಟ್ನ ನೇಮ್ ಜೊತೆಗೆ ಎಷ್ಟು ಪರ್ಸೆಂಟೇಜ್ ಆಫ್ ಅಟೆಂಡೆನ್ಸ್ ಇದೆ, ಅದಾದಮೇಲೆ ಓವರ್ ಆಲ್ ಸ್ಕೋರ್ನ ನೋಡ್ಬೋದು. ಅದರ ಜೊತೆಗೆ ನಿಮಗೆ ಯಾವುದೇ ರೀತಿಯಾದಂಥ ಡೌಟ್ಸ್, ಏನೇ ತೊಂದರೆ ಅಥವಾ ಏನಾದರೂ ಪ್ರಶ್ನೆಗಳಿತ್ತು ಅಂದರೆ ಇಲ್ಲಿರುವಂಥ ಬಟನ್ ಮೇಲೆ ಕ್ಲಿಕ್ ಮಾಡಿ ನಮ್ಮನ್ನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡ್ಬೋದು. ನೆಕ್ಸ್ಟ್ ಇಲ್ಲಿ ಕೆಳಗೆ ಸ್ಟೂಡೆಂಟ್ ಅಂತ ಒಂದು ಬಟನ್ ಇದೆ, ಇಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಗನ ಅಟೆಂಡೆನ್ಸ್, ಕ್ವಿಜ್ ಹಿಸ್ಟ್ರಿ, ಮಾಕ್ ಟೆಸ್ಟ್, ಪ್ರತಿಯೊಂದು ಸಬ್ಜೆಕ್ಟ್ನ ರಿಪೋರ್ಟ್, ಪ್ರಾಕ್ಟರ್ ಡೀಟೇಲ್ಸ್, ಎಕ್ಸಾಮ್ ಡೀಟೇಲ್ಸ್ ಪ್ರತಿಯೊಂದನ್ನು ನೋಡ್ಬೋದು. ಏನು ಎಲ್ಲನೂ ಇಂಗ್ಲೀಷಲ್ಲೇ ಇದೆ, ನನಗೇನು ಇಂಗ್ಲೀಷ್ ಅರ್ಥ ಆಗಲ್ಲ ಅಥವಾ ಆ್ಯಪ್ನ ಯೂಸ್ ಮಾಡೋಕ್ಕೆ ಬರಲ್ಲ ಅಂತಿದ್ದೀರಾ, ಹಾಗೆ ಅಂದ್ಕೊಳ್ಳೋಕ್ಕೆ ಹೋಗಬೇಡಿ. ಎವ್ರಿಥಿಂಗ್ ಈಸ್ ಸಿಂಪಲ್, ಓಕೆನಾ. ಇಂಗ್ಲೀಷ್ ಬರಲ್ಲ ಅಂದರೆ ತೊಂದರೆ ಇಲ್ಲ, ಜಸ್ಟ್ ನಮ್ಮ ಎಂಟೈರ್ ಅಪ್ಲಿಕೇಶನ್ನ ನೀವು ಕನ್ನಡದಲ್ಲೂ ನೋಡ್ಬೋದು, ಓಕೆನಾ. ಅದಕ್ಕೆ ಇಲ್ಲಿ ಮೇಲ್ಗಡೆ ನೋಡ್ಬೋದು ಒಂದು ಬಟನ್ ಇದೆ, ಇದನ್ನು ಕ್ಲಿಕ್ ಮಾಡಿದ್ರೆ ಎಂಟೈರ್ ಅಪ್ಲಿಕೇಶನ್ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಆಗುತ್ತೆ. ನೀವು ಪ್ರತಿಯೊಂದು ಡೀಟೇಲ್ಸನ್ನು ಕನ್ನಡದಲ್ಲೇ ನೋಡ್ಬೋದು. ಇದರಲ್ಲಿ ನೋಡಿ ಹಾಜರಾತಿ ಅಟೆಂಡೆನ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಮಗನ ಪ್ರತಿಯೊಂದು ಅಟೆಂಡೆನ್ಸ್ ಡೀಟೇಲ್ಸ್ ಕನ್ನಡದಲ್ಲಿ ಸಿಗುತ್ತೆ, ಓಕೆನಾ. ಕನ್ನಡ ಬೇಡ ಅಂದರೆ ಈಸಿಯಾಗಿ ಲ್ಯಾಂಗ್ವೇಜ್ನ ಸ್ವಿಚ್ ಮಾಡ್ಬೋದು. ಅದರ ಜೊತೆಗೆ ಕ್ವಿಜ್ ಹಿಸ್ಟ್ರಿ, ಓಕೆನಾ. ನಿಮ್ಮ ಮಗ ಯಾವುದ್ಯಾವುದೆಲ್ಲ ಕ್ವಿಝಸ್ ಅಟೆಂಡ್ ಮಾಡಿದ್ದಾನೆ, ಅದರಲ್ಲಿ ಎಷ್ಟು ಸ್ಕೋರ್ಸ್ ತಗೊಂಡಿದ್ದಾನೆ ಅನ್ನೋದನ್ನ ಕಂಪ್ಲೀಟಾಗಿ ಡೀಟೇಲ್ಡ್ ಆಗಿ ನೋಡ್ಬೋದು. ಅದರ ಜೊತೆಗೆ ಮಾಕ್ ಟೆಸ್ಟ್ ಎಲ್ರಿಗೂ ಗೊತ್ತೇ ಇದೆ. ಸೊ ಪ್ರತಿ ವಾರ ಒಂದೊಂದು ಮಾಕ್ ಟೆಸ್ಟ್ಗಳನ್ನ ಕಂಡಕ್ಟ್ ಮಾಡ್ತೀವಿ. ಸೊ ಆ ಮಾಕ್ ಟೆಸ್ಟ್ನ ನಿಮ್ಮ ಮಗ ಅಟೆಂಡ್ ಮಾಡಿದ್ದಾನ, ಜೊತೆಗೆ ಎಷ್ಟು ಮಾರ್ಕ್ಸ್ ತೊಗೊಂಡಿದ್ದಾನೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಬೋದು, ಓಕೆನಾ. ಅದರ ಜೊತೆಗೆ ಸೊ ನೆಕ್ಸ್ಟ್ ಸಬ್ಜೆಕ್ಟ್ ವೈಸ್ ರಿಪೋರ್ಟ್, ಓಕೆನಾ. ಪ್ರತಿಯೊಂದು ಸಬ್ಜೆಕ್ಟಲ್ಲೂ ಅವನ ಪರ್ಫಾರ್ಮೆನ್ಸ್ ಏನಿದೆ ಅನ್ನೋದನ್ನು ಕಂಪ್ಲೀಟಾಗಿ ನೋಡ್ಬೋದು. ಸೊ ಮ್ಯಾಥಮೆಟಿಕ್ಸಲ್ಲಿ ಎಷ್ಟು ಕ್ವಿಝಸ್ ಅಟೆಂಡ್ ಮಾಡಿದ್ದಾನೆ, ಸ್ಟ್ಯಾಟಿಸ್ಟಿಕ್ಸ್ ಆ್ಯಂಡ್ ಅನಾಲಿಟಿಕ್ಸಲ್ಲಿ ಅವನ ಓವರ್ ಆಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಈ ಥರ ಪ್ರತಿಯೊಂದು ಡೀಟೇಲ್ಸ್ನು ಕಂಪ್ಲೀಟಾಗಿ ನೋಡ್ಬೋದು. ಸೊ ಏನು 5 ಸಬ್ಜೆಕ್ಟ್ ಇದೆ, 5 ಸಬ್ಜೆಕ್ಟಲ್ಲೂ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾನೆ, ಎಷ್ಟು ಚೆನ್ನಾಗಿ ಓದಿದ್ದಾನೆ, ಆ ಸಬ್ಜೆಕ್ಟ್ನ ಅವನು ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಅಂತ ಈಸಿಯಾಗಿ ನೋಡ್ಬೋದು. ಅದರ ಜೊತೆಗೆ ಸೊ ಇನ್ ಕೇಸ್ ಏನಾದರೂ ಎಕ್ಸಾಮ್ಸ್ ಇತ್ತು ಅಂದರೆ ನಮ್ಮ ಪ್ರಾಕ್ಟರ್ನ ಡೀಟೇಲ್ಸ್ ಇದೆಲ್ಲ ಪ್ರತಿಯೊಂದು ನಮ್ಮ ಅಪ್ಲಿಕೇಶನಲ್ಲೇ ಸಿಗುತ್ತೆ. ಸೊ ಇನ್ನೂ ಏನಾದರೂ ಡೌಟ್ ಇತ್ತು, ಅಪ್ಲಿಕೇಶನ್ ಯೂಸ್ ಮಾಡೋಕ್ಕೆ ಬರ್ತಿಲ್ಲ ಅಂದರೆ ಇಲ್ಲಿ ಕೆಳಗೆ ನೋಡ್ಬೋದು ಹೆಲ್ಪ್ ಅನ್ನೋ ಆಪ್ಷನ್ ಇದೆ. ಸೊ ಇದರಲ್ಲಿ ಪ್ರತಿಯೊಂದು ನಿಮ್ಮ ಡೌಟ್ಸ್ಗಳ್ನು ಮೆನ್ಷನ್ ಮಾಡಿದ್ದೀವಿ, ನೀವು ಈಸಿಯಾಗಿ ನೋಡ್ಬೋದು, ಓಕೆನಾ.
ಅದರ ಜೊತೆಗೆ ನಿಮ್ಗೆ ಇಲ್ಲೇನು ಗೊತ್ತಾಗ್ತಿಲ್ಲ ಅಂದರೆ ಯು ಕ್ಯಾನ್ ಜಸ್ಟ್ ಕ್ಲಿಕ್ ಆನ್ ದ ರಿಜಿಸ್ಟರ್ ನ್ಯೂ ಕ್ವೆರಿ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಕ್ವಶನ್ ಏನಿರುತ್ತೆ ಅದನ್ನು ಡೈರೆಕ್ಟಾಗಿ ನಮಗೆ ಕಳಿಸ್ಬೋದು. ಇಲ್ಲ ಅಂದರೆ ನಮ್ಮ ಮೊಬೈಲ್ ನಂಬರ್ ನಿಮ್ಮ ಹತ್ರ ಇರುತ್ತೆ, ನಿಮಗೆ ಯಾವಾಗ ಬೇಕಿದ್ರೂ ಆಗ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಪ್ರತಿಯೊಂದು ಕನ್ನಡದಲ್ಲೂ ಲಭ್ಯ ಇದೆ. ಜಸ್ಟ್ ಈ ಅಪ್ಲಿಕೇಶನ್ನ ಯಾವ ರೀತಿ ಯೂಸ್ ಮಾಡೋದು ಮತ್ತು ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ FAQs ಏನಿರುತ್ತೆ ಇದರ ಪ್ರತಿಯೊಂದನ್ನು ನೀವು ನೋಡ್ಬೋದು. ಅದರ ಜೊತೆಗೆ ನಿಮ್ಮ ಪ್ರೊಫೈಲ್, ನಿಮ್ಮ ಯೂಸರ್ ಡೀಟೇಲ್ಸ್, ಅದರ ಜೊತೆಗೆ ನಿಮ್ಮ ಮಗ ಅಥವಾ ಮಗಳ ಡೀಟೇಲ್ಸ್ ಪ್ರತಿಯೊಂದನ್ನು ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಸ್ಸಲ್ಲೂ ನೋಡ್ಬೋದು.